ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ದ ನನಗೆ ಖಾರ ಬಾತ್ ತಿನ್ನಬೇಕು ಅನಿಸ್ತು ಅಂತ ಈರುಳ್ಳಿ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನ್ ನಂದಿನಿ ತುಪ್ಪ ಹಾಕಿ ಒಂದು ಲೋಟ ರವೆ ಫ್ರೈ ಮಾಡಿ ಇಟ್ಕೊಂಡೆ. ಅದೇ ಪ್ಯಾನ್ಗೆ 6 ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ನಂದಿನಿ ತುಪ್ಪ ಹಾಕಿ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನ್ MTR ವಾಂಗಿಬಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 2.5 ಲೋಟ ನೀರನ್ನು ಹಾಕಿ ಅದು ಒಂದು ಕುದಿ ಬಂದಮೇಲೆ ಲೋ ಫ್ಲೇಮ್ ಮಾಡಿ ರವೆನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, 1 ಸ್ಪೂನ್ ನಂದಿನಿ ತುಪ್ಪ ಹಾಕಿ ಸ್ವಲ್ಪ ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬಾತ್ ರೆಡಿ. ಕಾಯಿ ಚಟ್ನಿ ಜೊತೆ ತಿಂದರೆ ಒಳ್ಳೆ ಟೇಸ್ಟು. ಅಂದಾಗೆ ಇಷ್ಟೆಲ್ಲ ಮಾಡೋದಕ್ಕೆ ಅಲ್ಪ ಸ್ವಲ್ಪ ಸಹಾಯ ಮಾಡಿದಂಥ ನಮ್ಮಮ್ಮ ಮತ್ತು ನನ್ನ ತಂಗಿಗೆ ಸದಾ ಚಿರಋಣಿ.